ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಂತೂ ತತ್ತರಿಸಿ ಹೋಗಿದ್ದಾರೆ. ಆಟೋ ಚಾಲಕರ ಗೋಳು ಕೇಳೋದೇ ಬೇಡ. ನಮ್ಮ ಜೊತೆ ಆಟೋ ಚಾಲಕರಿದ್ದಾರೆ. ಸರ್, ಈಗಾಗಲೇ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ನೀವು ಕಳೆದ 2 ತಿಂಗಳಿಂದ ಸರತಿ ಸಾಲಲ್ಲಿ ನಿಂತಿದ್ರಿ. ನಿಮಗೆ ಯಾವುದೇ ರೀತಿಯಾದಂತಹ ಇನ್ನೂ ಕೂಡ ಸರಿಯಾದ ಮಾರ್ಗಗಳು ಸಿಕ್ಕಿಲ್ಲ. ಅದರ ನಡುವೆ ಈಗ ಪೆಟ್ರೋಲ್ ಡೀಸೆಲ್ಗಳ ದರ ಏರಿಕೆ ಆಗಿದೆ. ಎಷ್ಟು ಕಷ್ಟ ಆಗ್ತಿದೆ? ಹೇಗೆ ಜೀವನ ಸಾಗಿಸ್ತಿದ್ದೀರಾ? ನಮ್ಗೆ ಜೀವನ ಸಾಗಿಸ್ಬೇಕಾದ್ರೆ ವರ್ಕ್ ಫ್ರಮ್ ಹೋಮ್ ಬೇರೆ ಕೊಟ್ಬಿಟ್ಟವ್ರೆ. ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ಟಾರೆ. ನಾವೆಲ್ಲ ನಮ್ಮಂಥವ್ರಿಗೆಲ್ಲ ಮನೆ ಕೆಲಸಗಳು ಮಾಡಿಬಿಟ್ರೆ ನಾವೆಲ್ಲ ಏನು ಮಾಡೋದು? ಆಟೋ ಡ್ರೈವರ್ಗಳೆಲ್ಲ ಏನು ಮಾಡೋದು? ಸಂಪಾದನೆ ಇಲ್ಲ, ಏನಿಲ್ಲ. ನಮಗೇನು ಬೆಳಗ್ಗೆಯಿಂದ 200 ರೂಪಾಯಿ ಮಾಡಿದ್ರಿ. ಈಗ ಡೀಸೆಲ್ ಹಾಕೋಣ, ಗ್ಯಾಸ್ ಹಾಕಿ ಎಲ್ಲ ರೇಟ್ಗಳು ಜಾಸ್ತಿ ಆಗ್ಬಲ್ಲ. ನಾವೇನು ಒಂದು 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರೆ ಕೊಡೋದು ಗತಿ ಇಲ್ಲ ನಮ್ಗೆ. ಆ ಥರ ಮಾಡಿಕವ್ರೆ ಮೇಡಮ್. ಏನು ಮಾಡೋದು? ಇವು ನಮ್ಗೆ ಕಷ್ಟ ಐತೆ. 2 ತಿಂಗಳಿಂದ ಗ್ಯಾಸ್ ರೇಟ್ ಜಾಸ್ತಿ ಮಾಡೋರು ಗ್ಯಾಸ್ ಸಿಗ್ತಾ ಇರಲಿಲ್ಲ. ಅವು ಗೌರ್ಮೆಂಟ್ ನಮ್ಗೇನು ಮಾಡೋರ? ಯಾರು ಏನು ಮಾಡಿಲ್ಲ. ಈ ಕಡೆ ಡಿ ಕೆ ಅವರು ಮಾಡಿಲ್ಲ, ಈ ಕಡೆ ಸಿದ್ದರಾಮಯ್ಯ ಅವರು ಮಾಡಿಲ್ಲ. ಏನು ಮಾಡೋದು? ನಮ್ಮಂತ ಸರ್, ಇಲ್ಲಿ ಡಿ.ಕೆ. ಸಿದ್ದರಾಮಯ್ಯನ ದೂಷಿಸೋ ಬದಲು ಈಗ ಸೆಂಟ್ರಲ್ ಗವರ್ಮೆಂಟ್ ಡೀಸೆಲ್ ಆಗಿರ್ಬೋದು, ಇದ್ರದ್ದೆಲ್ಲ ಹೈಕ್ ಮಾಡುವಂತದ್ದು, ಪ್ರಧಾನಿ ಮೋದಿ ಆಗಿರ್ಬೋದು, ನಮ್ಮ ಕೇಂದ್ರಕ್ಕೆ ನಾಯಕರುಗಳು ಇಲ್ಲಿ ಇದ್ದಾರೆ. ಶೋಭಾ ಕರಂದ್ಲಾಜೆ ಆಗಿರ್ಬೋದು, ಬೇರೆ ಬೇರೆ ಅಂದ್ರೆ ಈಗಾಗಲೇ ತೇಜಸ್ವಿ ಸೂರ್ಯ, ಇವರೆಲ್ಲ ಏನ್ ಮಾಡ್ಬೇಕು? ನಿಮ್ ಬಗ್ಗೆ ಏನ್ ಕಾಳಜಿ ವಹಿಸ್ಬೇಕು? ನಮ್ಮ ಬಗ್ಗೆ ಆಟೋ ಡ್ರೈವರ್ ತುಂಬಾ ಪರಿಸ್ಥಿತಿ ಬ್ಯಾಡ್ ಆಗೈತೆ ಮೇಡಮ್. ಅದರಿಂದ ನಮ್ಮ ಸರ್ಕಾರನು ಏನೋ ಮಾಡಿ ನಮ್ಗೆ ನಮ್ಮ ಡ್ರೈವರ್ಗಳಿಗೆಲ್ಲ ಏನೋ ಮಾಡಬೇಕಲ್ಲ. ಅವ್ರು ಏನು ಮಾಡ್ತಾನೆ ಇಲ್ಲನಿಲ್ಲ. ನಮ್ಗೆ ತುಂಬ ಕಷ್ಟ ಆಗೋಗ್ಬಿಟ್ಟೈತೆ. ನಮ್ಗೆ ಸಂಪಾದನೆ ಮಾಡೋಕೆ ಕಷ್ಟ. ಫೈನಾನ್ಸ್ ಕಟ್ಟಬೇಕು, ಇದು ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಬೇರೆ ಮಾಡ್ಬಿಟ್ಟವ್ರೆ. ನಾವೇನು ಮಾಡೋದು? ಇದೆಲ್ಲ ಅದು ತುಂಬಾ ಕಷ್ಟ ಆಗಿದೆ. ಪ್ರಧಾನಿ ಮೋದಿ ಖುದ್ದಾಗಿ ವರ್ಕ್ ಫ್ರಮ್ ಹೋಮ್ಗೆ ಕರೆ ಕೊಟ್ಟಿರುವಂತದ್ದು. ಮೋದಿಗೆ ಏನ್ ಹೇಳ್ತೀರಾ? ಮೋದಿಗೆ ಅವ್ರು ಮಾಡಿ ತುಂಬಾ ತಪ್ಪು ಮಾಡೋರು ಮೇಡಮ್. ಇದು ಯಾಕಂದ್ರೆ ನಮಗೆ ಕಷ್ಟ. ಆಟೋ ಡ್ರೈವರ್ಗೆ, ಕ್ಯಾಬ್ ಅವ್ರಿಗೆ ಎಲ್ಲರಿಗೂ ಕಷ್ಟ ಆಗೈತೆ. ಹೋಮ್ ನಾವೇನು ಸಂಪಾದನೆ ಮಾಡಿ ಅಂತೀವಿ? ನಾವು ಹೆಂಡ್ರು ಮಕ್ಳು ಬಾಡಿಗೆ ಕಟ್ಟಬೇಕು, ಫೈನಾನ್ಸ್ ಕಟ್ಟಬೇಕು. ನಾವೇನು ಮಾಡ್ಬೇಕಾದ್ರೆ ಮೇಡಮ್? ಅದೇ ತುಂಬಾ ಕಷ್ಟ ಆಗಿದೆ. ಧನ್ಯವಾದ. ಎಷ್ಟು ದುಡಿತೀರಾ? ಮೊದ್ಲು ಎಷ್ಟು ನಿಮ್ಗೆ ಸಂಪಾದನೆ ಆಗ್ತಿತ್ತು? ಈಗ ಎಷ್ಟು ಬಾಡಿಗೆ ಸಿಗ್ತಾ ಇದೆ? ಇವಾಗ ಮುಂಚೆ ಅಂತ ಹೆಂಗೋ 1.5 ಮಾಡ್ತಾ ಇದ್ರಿ ಮೇಡಮ್. ನಾವ್ ಹೆಂಗೋ ಎಷ್ಟು ಕಷ್ಟಪಡಿ 1.5. ಇವಾಗ 1,000 ಮಾಡೋದು ಕಷ್ಟ ಆಗ್ಬಿಟ್ಟಿದೆ ನಮ್ಗೆ. ಫೈನಾನ್ಸ್ ಕಟ್ಟಬೇಕು, ಡೀಸೆಲ್ ಹಾಕ್ಸ್ಬೇಕು, ಗ್ಯಾಸ್ ಹಾಕ್ಸ್ಬೇಕು. ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಮೇಡಮ್. ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿದೆ. ಎಲ್ಲರೂ CNG ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಕೂಡ ಸೆಂಟ್ರಲ್ ಇಂದ ಫಂಡ್ ಕೇಳ್ತಾ ಇದ್ದಾರೆ. ನೀವೇನಾದ್ರೂ ಫಂಡ್ ನಿರೀಕ್ಷೆಯಲ್ಲಿ ಇದ್ದೀರಾ? ಇಲ್ಲ ಮೇಡಮ್, ನಮ್ಗೆ ಫಂಡ್ ಗಿಂಡ್ ಏನು ಬೇಡ. ನಮ್ಗೆ ಸ್ವಲ್ಪ ಇದು ಕೋಆಪರೇಟ್ ಮಾಡ್ಬೇಕು ನಮ್ಮ ಆಟೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಲ್ಲ. ನಾವು ಅಂತಲ್ಲ, ಎಷ್ಟೋ ಜನ ಇದ್ದಾರೆ ಇದು ಡಿಪಾರ್ಟ್ಮೆಂಟಲ್ಲಿ. ಅವ್ರೆಲ್ಲ ಸ್ವಲ್ಪ ಇದು ಮಾಡ್ಬೇಕಂತ ಕೇಳ್ಕೊಂತ ಇದ್ದೀವಿ ಸ್ವಲ್ಪ ಅಷ್ಟೇ. ಬರಲ್ವಾ? ಅದೆಲ್ಲ ಬರ್ತಾ ಇತ್ತಾ? ಡೀಸೆಲ್ ಪೆಟ್ರೋಲ್ ಅದು ಯಾರು ಕೇಳೋರು ಇಲ್ವಾ? ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಿ? ಅದೇ ಗ್ಯಾಸ್ದು ಪೆಟ್ರೋಲ್ ಬರ್ತಾ ಐತೆ. ಇದು ಗ್ಯಾಸ್ ಬರ್ತಾ ಇಲ್ಲ, ಪೆಟ್ರೋಲು ಡೀಸೆಲ್ ಬರ್ತಾ ಐತೆ. ಅದು ಇಲ್ಲಿಂದ ಬರ್ತಾ ಇರೋದು, ಅಲ್ಲಿಂದ ತಾನೆ. ಅದು ಯಾಕೆ ಇಷ್ಟ ಇದು ಮಾಡಲ್ಲ, ತೊಂದರೆ ಕೊಡಲ್ಲ? ಗ್ಯಾಸ್ ಮಾತ್ರ ತೊಂದರೆ ಕೊಡೋದು? ಅದು ಕೇಳಿ.